ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ 2 ವಿಡಿಯೋಸಲ್ಲಿ ನೀವು ನೋಡಿರ್ತೀರಾ, ಐಕ್ಯಾಗೆ ಹೋಗಿದ್ದೆ ನಾನು. ಐಕ್ಯಾದು ಟೂರ್ ಮಾಡ್ತಾ ಇದ್ದೀನಿ. ಏನೇನಿದೆ ಏನು ಅಂತ ಆದಷ್ಟು ಕ್ಲಿಯರ್ ಆ್ಯಂಡ್ ಡೀಟೇಲಾಗಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈಗ ಬಂದು ನಾವು ಲಿಫ್ಟಲ್ಲಿ ಇದ್ದೀವಿ. ಲಿಫ್ಟಿಂದ ನಾನು ಡೈರೆಕ್ಟು ಮಾರ್ಕೆಟ್ ಏರಿಯಾಗೆ ಬಂದಿದ್ದೀನಿ. ಅಂದರೆ ಇದು ಲೆವೆಲ್ 1. ಸೊ ಡೈರೆಕ್ಟ್ ಮಾರ್ಕೆಟ್ ಏರಿಯಾಗೆ ಬಂದಿದ್ದೀನಿ. ಆ್ಯಂಡ್ ಲಿಫ್ಟ್ ಎಷ್ಟು ದೊಡ್ಡದಾಗಿದೆ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ, ಅಷ್ಟು ದೊಡ್ಡದಾಗಿದೆ. ಬೇಕಾದರೆ ನೀವು ಸ್ಟೆಪ್ಸ್ ಮುಖಾಂತರ ಕೂಡ ಕೆಳಗೆ ಫ್ಲೋರ್ಗೆ ಬರ್ಬೋದು. ಬಟ್ ನಾನು ಲಿಫ್ಟಿಂದನೇ ಬಂದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಊಟ ಅದು ಇದೆಲ್ಲ ತೋರಿಸಿದ್ದೆ. ಸೊ ಊಟ ಮುಗಿಸ್ಕೊಂಡು ಡೈರೆಕ್ಟ್ ನಾನು ಬಂದಿದ್ದು ಮಾರ್ಕೆಟ್ ಹಾಲ್ಗೆ. ಈ ವಿಡಿಯೋದಲ್ಲಿ ಮಾರ್ಕೆಟ್ ಹಾಲಲ್ಲಿ ಏನೇನಿದೆ ಏನು ಅಂತ ನೋಡ್ತೀರಾ. ಸೊ ಈ ಮಾರ್ಕೆಟ್ ಹಾಲ್ದು ಟೋಟಲ್ ನಿಮ್ಗೆ 2 ವಿಡಿಯೋ ಸಿಗುತ್ತೆ. ಇದು ಒಂದು ವಿಡಿಯೋ ಆದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅದೇ ಫೈನಲ್ ವಿಡಿಯೋ ಆಗಿರುತ್ತೆ. ಸೊ ಇದ್ರಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದರಲ್ಲಿ ಕೆಲವೊಂದಕ್ಕೆ ನಾನು ಪ್ರೈಸ್ ಹೇಳ್ತೀನಿ, ಕೆಲವೊಂದಕ್ಕೆ ಪ್ರೈಸ್ ಹೇಳೋಕ್ಕಾಗೋದಿಲ್ಲ. ಸೊ ಈ ಏರಿಯಾದಲ್ಲಿ ಬಂದು ಡೋರ್ ಮ್ಯಾಟು ಮತ್ತು ಏನು ಹ್ಯಾಂಗಿಂಗ್ ಡ್ರೈಯರ್ ಅದೆಲ್ಲನೂ ಡೋರ್ ಮ್ಯಾಟ್ಸ್ ಎಲ್ಲ 199 ರುಪೀಸ್ಗೆಲ್ಲ ಸಿಗುತ್ತೆ. ಮತ್ತು ಮಗ್ಸ್ ಇರ್ಬೋದು, ಮತ್ತು ಇದೆಲ್ಲ ಬಂದು ಹ್ಯಾಂಗಿಂಗ್ ಡ್ರೈಯರು. ಸೊ ಬಟ್ಟೆ ಒಣಗ್ಸೋಕ್ಕೆ ಯೂಸ್ ಮಾಡೋವಂಥದ್ದು. ನೆಕ್ಸ್ಟ್ ಅದು ಬಿಟ್ಟರೆ ಇದೆಲ್ಲ ಬಂದು ಫುಡ್ ಜಾರು, ಅಂದರೆ ಡ್ರೈ ಆಗಿರೋಂಥ ಐಟಮ್ಸ್ ಏನಾದರೂ ಇಟ್ಕೊಳಕ್ಕೆ ಯೂಸ್ ಮಾಡೋವಂಥ ಫುಡ್ ಜಾರು. ಅದ್ರ ಜೊತೆಗೆ ಏನು ಮುಚ್ಚಳ ಕೂಡ ಬರುತ್ತೆ. ಸೊ ಟೋಟಲ್ ಅದು 249 ರುಪೀಸ್ ಏನೋ ಆ ರೀತಿ ಬೀಳುತ್ತೆ ಒಂದೊಂದು ಸೆಟ್ಗೆ. ನೆಕ್ಸ್ಟ್ ಇಲ್ಲಿ ಕುಷನ್ಸ್, ಅಂದರೆ ಚಿಕ್ಕ ಚಿಕ್ಕ ಪಿಲ್ಲೋ ರೀತಿ ಇದೆ. ಮತ್ತು ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಫಸ್ಟು ವಿಡಿಯೋದಲ್ಲಿ ಹೇಳಿದ್ದೆ ಸೆಂಟೆಡ್ ಕ್ಯಾಂಡಲ್ಸ್ ಬಗ್ಗೆ ಎಲ್ಲ. ಸೊ ಆ ನೋಡಿ ಲಿಫ್ಟ್ ಇದು ಬಂದು ಲಿಫ್ಟು. ಸೊ ಫುಲ್ಲು ದೊಡ್ಡದಾಗಿದೆ. ತುಂಬ ಜನ ಒಂದೇ ಸತಿ ಏನು ಲಿಫ್ಟಲ್ಲಿ ಹೋಗ್ಬೋದು. ಅದೊಂದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ, ಇದು ಸೆಂಟೆಡ್ ಕ್ಯಾಂಡಲ್ಸ್ ಎಲ್ಲ ಇಲ್ಲೂ ಸಿಗುತ್ತೆ ಮತ್ತು ತಿರ್ಗಾ ಮಾರ್ಕೆಟ್ ಹಾಲಲ್ಲೂ ಸಿಗುತ್ತೆ ಅಂತ. ಸೊ ಇಲ್ಲಿ ಬಂದರೆ ನಿಮಗೆ ಎಷ್ಟು ವೆರೈಟೀಸ್, ಎಷ್ಟು ಕಲರ್ಸಲ್ಲಿ ನಿಮಗೆ ಸೆಂಟೆಡ್ ಕ್ಯಾಂಡಲ್ಸ್ ಸಿಗುತ್ತೆ ನೋಡ್ಬೋದು. ಡಿಫ್ರೆಂಟ್ ಶೇಪ್ಸಲ್ಲಿದೆ, ಡಿಫ್ರೆಂಟ್ ಕಲರ್ಸಲ್ಲಿದೆ. ಮತ್ತು ಸೆಂಟೆಡ್ ಕ್ಯಾಂಡಲ್ಸ್ ಮಾತ್ರ ಅಲ್ಲ, ಫ್ಲವರ್ಸ್ ಕೂಡ. ಏನೀಗ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಎಲ್ಲ ಬರೋಕ್ಕೆ ನಾವು ಸೆಂಟೆಡ್ ಫ್ಲವರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ. ಸೊ ಆ ರೀತಿ ಕಲರ್ಫುಲ್ ಆಗಿರೋವಂಥ ಸೆಂಟೆಡ್ ಫ್ಲವರ್ಸ್ ಇರ್ಬೋದು. ಮತ್ತು ಬೇರೆ ಇದು ಏನು ತೆಂಗಿನ ಇದ್ರದ್ದೆಲ್ಲ ಯೂಸ್ ಮಾಡಿ ಒಂದು ಫುಲ್ಲು ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿರ್ತಾರೆ. ಸೊ ಅದೆಲ್ಲ ಒಂಥರ ಪಾಸಿಟಿವ್ ಎನರ್ಜಿಗೋಸ್ಕರ. ಸೊ ಅದು ಕೂಡ ಮುಂದೆ ನಾನು ತೋರಿಸ್ತೀನಿ ನಿಮಗೆ. ಅದು ಕೂಡ ಈ ಫ್ಲೋರಲ್ಲಿ ತುಂಬಾ ಇದೆ. ಆ್ಯಂಡ್ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು ಈ ಜಾಗ ಬಂದು. ಇದೆಲ್ಲ ಬಂದು ಪ್ಲಾಸ್ಟಿಕ್ ಟ್ರೇಸು, ಅಡುಗೆ ಮನೆಯಲ್ಲಿ ಏನು ಯೂಸ್ ಮಾಡೋಕ್ಕೆ ಬೇಕಾಗುವಂಥದ್ದು. ಸೊ ಮಾರ್ಕೆಟ್ ಹಾಲಲ್ಲಿ ಮೇನ್ ನಮಗೆ ಕಾಣಕ್ಕೆ ಸಿಗೋದು ಕುಕ್ವೇರ್ ಮತ್ತು ಟೇಬಲ್ ವೇರ್ ಇರ್ಬೋದು, ಮತ್ತು ಬೆಡ್ ಟೆಕ್ಸ್ಟೈಲ್ಸ್ ಇರ್ಬೋದು. ಇದೆಲ್ಲ ಗ್ಲಾಸ್ ಜಾರ್ಸು, ಆಮೇಲೆ ರಗ್ಸು, ಮ್ಯಾಟ್ಸು. ಏನಪ್ಪ ನಾನು ತೋರಿಸ್ತಾ ಇದ್ದೀನಿ ಅಂದ್ಕೊಬೇಡಿ. ಅಂದರೆ ಒಂದು ಕಡೆ ಏನಾದರೂ ನಮ್ಗೆ ಯಾವುದಾದ್ರೂ ಐಟಮ್ ಸಿಕ್ಕಿಲ್ಲ ಅಂದರೆ ಅದು ನೆಕ್ಸ್ಟ್ ಕಡೆನೂ ಇರುತ್ತೆ. ಅದರಿಂದ ಕೆಲವೊಂದು ಕಡೆ ಕಾಣಿಸ್ತಾ ಇರೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲೆಲ್ಲ ನೋಡಿದ್ರೆ ಮನೇಲಿ ಇಂಡೋರ್ಗೆ ಬೇಕಾಗಿರೋಂಥ ಏನು ಫುಟ್ವೇರು, ಸ್ಮೂತ್ ಆಗಿರೋ ಫುಟ್ವೇರ್ ಇದೆ. ಮತ್ತು ಇದೆಲ್ಲ ಪ್ಲೇಟ್ಸು ಎಷ್ಟು ಕಮ್ಮಿ ಪ್ರೈಸ್ಗೆ ಇದೆ ನೋಡಿ. ಇದರಲ್ಲೂ ಅಷ್ಟೇ ಕಲರ್ಸ್ ಇರ್ಬೋದು, ಮತ್ತು ಡಿಸೈನ್ಸ್ ಇರ್ಬೋದು, ಶೇಪ್ಸ್ ಇರ್ಬೋದು, ಎಲ್ಲ ಬೇರೆ ರೀತಿಯಾಗಿರೋವಂಥ ಪ್ಲೇಟ್ಸ್ ಎಲ್ಲ ನೋಡ್ಬೋದು. ಬೌಲ್ಸು ಮತ್ತು ಸೆರಾಮಿಕ್ ಪ್ಲೇಟ್ಸ್ ಕೂಡ ಸಿಗುತ್ತೆ ನಮಗೆ ಇಲ್ಲಿ. ಮತ್ತು ಏನು ತುಂಬಾ ಚೆನ್ನಾಗಿ ಹೋಮ್ಗೆ ಯೂಸ್ ಆಗುವಂಥದ್ದು ಫುಡ್ ಕಂಟೈನರ್ಸ್ ಇರ್ಬೋದು, ಮತ್ತು ಸ್ಟೇನ್ಲೆಸ್ ಸ್ಟೀಲ್ಸು ಇದೆಲ್ಲ ನೋಡ್ಬೋದು. ಇದೆಲ್ಲ ಬರೀ ಜಸ್ಟ್ 89 ರುಪೀಸ್ ಮತ್ತು 79 ರುಪೀಸ್ ಆ ಥರ ಇರುತ್ತೆ. ತುಂಬಾ ಚೆನ್ನಾಗಿರೋವಂಥ ಕಲೆಕ್ಷನ್ಸ್ ಇದೆ ಕಿಚನ್ಗೆ ಬೇಕಾಗಿರೋವಂಥದ್ದು. ಇಲ್ಲಿರೋ ಐಟಮ್ಸ್ ಎಲ್ಲ ನಮ್ಮ ಮನೆಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದೆಲ್ಲ ಕಿಚನಲ್ಲಿ ಯೂಸ್ ಮಾಡೋದು, ಹಾಟ್ ಇದಕ್ಕೆ ಯೂಸ್ ಮಾಡ್ತೀವಲ್ಲ. ಸೊ ಆ ರೀತಿ ಗ್ಲೌಸಸ್ ಇದೆ, ಮತ್ತು ಮ್ಯಾಟ್ಸ್ ಇದೆ, ಎಲ್ಲನೂ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು.
ನೆಕ್ಸ್ಟ್ ಈ ಕಡೆ ಬಂದರೆ ನಮಗೆ ಏನು ಐಸ್ ಕ್ರೀಮ್ ಮೌಲ್ಡ್ಸ್ ಇದೆ, ಮತ್ತು ಸ್ಟೇನ್ಲೆಸ್ ಅಲ್ಲಿ ಬೌಲ್ಸ್ ಇದೆ, ಆಮೇಲೆ ಕಪ್ಸ್ ಇರ್ಬೋದು, ಆಮೇಲೆ ಏನು ಟ್ರೇಸ್ ಇದೆಲ್ಲ ಸಿಗುತ್ತೆ. ಇದೆಲ್ಲ ಬಂದು ಐಸ್ ಕ್ರೀಮ್ ಮೌಲ್ಡ್ಸು. ಸೊ ಕಲರಲ್ಲೂ ನಮಗೆ ವೆರೈಟಿ ಸಿಗುತ್ತೆ, ಮತ್ತು ತುಂಬಾ ಕಲೆಕ್ಷನ್ಸ್ ಇದೆ. ಇಂಥದ್ದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮನೆಯಲ್ಲಿ ಒಂದೊಂದು ಚಿಕ್ಕ ವಸ್ತು ಏನೇನು ಬೇಕಾಗಿರುತ್ತೋ ಅದೆಲ್ಲನೂ ನಮ್ಗೆ ಇಲ್ಲಿ ಸಿಗುತ್ತೆ. ಪೆಪ್ಪರ್, ಸಾಲ್ಟ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋ ಅಂಥ ಜಾರ್ಸ್ ಇರ್ಬೋದು, ಎಲ್ಲನೂ ಸಿಗುತ್ತೆ. ಚಿಕ್ಕ ಚಿಕ್ಕ ಕಪ್ಸಿಂದ ಹಿಡಿದು ಟ್ರೇಸ್ವರೆಗೂ ಎಲ್ಲ ಸಿಗುತ್ತೆ ನಮಗೆ. ಸೊ ಇಲ್ಲಿ ಬಂದು ಸ್ಟೇನರ್ಸು, ಮತ್ತು ಜ್ಯೂಸ್ ಸ್ಟೇನರ್ಸ್ ಇರ್ಬೋದು, ಮತ್ತು ಬೇರೆ ಏನಾದರೂ ಮನೇಲಿ ಯೂಸ್ ಮಾಡ್ತಿರಲ್ಲ ಸ್ಪೂನ್ ಸೆಟ್ಸು, ಜ್ಯೂಸ್ ಸ್ಟ್ರೇನರ್ಸು, ನೈಫ್ಸು, ಎಷ್ಟು ವೆರೈಟೀಸ್ ಇದೆ. ಆ್ಯಂಡ್ ನೈಫಲ್ಲಂತೂ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿರೋ ನೈಫ್ಸ್ ಅಂತೂ ಎಷ್ಟು ಶಾರ್ಪಾಗಿದೆ ಗೊತ್ತಾ ನಿಮಗೆ, ತುಂಬಾ ಶಾರ್ಪಾಗಿದೆ, ಮತ್ತು ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಅದರಲ್ಲೂ ಎಷ್ಟು ವೆರೈಟೀಸ್ ಇದೆ. ಒಂದು ಎತ್ಕೊಳ್ಳೋಣ ಅಂದರೆ ಮನಸ್ಸೇ ಆಗಲ್ಲ, ಎಲ್ಲ ಎತ್ಕೊಳ್ಳೋಣ, ಇದು ಬೇರೆ ಥರ ಇದೆ, ಇದು ಬೇರೆ ಥರ ಇದೆ ಅನಿಸುತ್ತೆ. ಸೊ ಅದು ನಾನು ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಇದೆಲ್ಲ ಬಂದು ಪ್ಲಾಸ್ಟಿಕ್ ಸ್ಪೂನ್ಸು. ನಮಗೆ ಸ್ಟೀಲಲ್ಲಿ ಬೇಕಂದರೆ ಆ ಸ್ಟೀಲಲ್ಲಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಬಂದು ನಾನು ನಿಮಗೆ ಸ್ಕ್ರ್ಯಾಪರ್ಸು, ಮತ್ತು ಆಯಿಲ್ನ ಸ್ಟೋರ್ ಮಾಡ್ಕೊಳಕ್ಕೆ ಯೂಸ್ ಮಾಡೋವಂಥ ಬಾಟಲ್ಸ್ ಇರ್ಬೋದು, ಮತ್ತು ನೈಫ್ಸ್ ಎಲ್ಲ ಏನಿದೆಯಲ್ಲ ಅದೆಲ್ಲ ತೋರಿಸ್ತೀನಿ. ಆ್ಯಂಡ್ ಇದೆಲ್ಲ ನೋಡ್ಬೋದು ಮೇಲೆವರೆಗೂ ಇದೆ. ಸೊ ಪ್ರಾಡಕ್ಟ್ ನಮಗೆ ಇಲ್ಲಿ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಬೋದು ಆರಾಮಾಗಿ. ಎಷ್ಟು ಸ್ಟೋರ್ ಮಾಡಿದ್ದಾರೆ ನೀವು ನೋಡ್ಬೋದು. ಇದು ಬಂದು ಸ್ಕ್ರ್ಯಾಪರು, ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಕ್ವಾಲಿಟಿ ಇರೋವಂಥದ್ದು. ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಅಷ್ಟೇನೆ ನಾವು ಅಲ್ಲಿ ಪೇ ಮಾಡೋ ಬೆಲೆಗೆ ಒಳ್ಳೆ ಕ್ವಾಲಿಟಿ ಇರೋವಂಥದ್ದೇ ಸಿಗುತ್ತೆ. ಮನಸ್ಸಿಗೆ ಎಲ್ಲೂ ನಮಗೆ ಬೇಜಾರಾಗಲ್ಲ, ಏನು ಇಷ್ಟು ಕಾಸು ಕೊಟ್ರಿ ಅಂತ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ನಾನು ನಿಮಗೆ ನೈಫ್ ಬಗ್ಗೆ ಹೇಳ್ತಾ ಇದ್ದೆ ಆವಾಗಲೇ. ಸೊ ಈಗ ನೈಫ್ ತೋರಿಸ್ತೀನಿ ನಾನು, ಎಷ್ಟು ಶಾರ್ಪಾಗಿದೆ ಅಂದರೆ. ಆ್ಯಂಡ್ ಇದೆಲ್ಲ ಬಂದು ಸೌಟು. ಸೊ ಇದು ರಸಾದಿ ಇದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿ ಇರೋವಂಥದ್ದು, ಮತ್ತು ಸ್ಪ್ಯಾಟುಲಾಸ್ ಇರ್ಬೋದು, ನಾನ್ ಸ್ಟಿಕ್ ಪ್ಯಾನ್ಸ್ ಇರ್ಬೋದು, ಎಲ್ಲನೂ ಇದೆ. ಇದೇನಿದು ಬಾಟ್ಲ್ ಓಪನರ್ ಬಾಟ್ಲಿಗೆ ಹಾಕ್ಬಿಟ್ಟು ತಿರ್ಗಿಸಿದ್ರೆ ಟೈಟ್ ಆಗುತ್ತೆ. ಇದು ಅದು ಬಾಟ್ಲ್ ಓಪನರ್ ಹಿಂಗೆ ಹಾಕ್ಬಿಟ್ಟು ಆಯ್ತದು. ತೂತಿಕ್ಕೋದು ಗ್ರಿಲ್ ಕಾಯಿಸೋದು. ನೆಕ್ಸ್ಟ್ ಈ ಕಡೆ ನೋಡಿದ್ರೆ ಕುಕ್ವೇರ್ಸ್ ಇರ್ಬೋದು, ನಾನ್ ಸ್ಟಿಕ್ ಪ್ಯಾನ್ಸು, ಆಮೇಲೆ ಕುಕ್ಕರ್ಸು, ಆಮೇಲೆ ಅದರ್ ತಪ್ಪಲೆಗಳು ಕೂಡ ಇದೆ. ಅದರಲ್ಲೂ ಎಷ್ಟು ಸೈಜಸ್ ಇದೆ, ಚಿಕ್ಕದು ದೊಡ್ಡದು. ಎಷ್ಟೋ ಪಾತ್ರೆ ಎತ್ತಕ್ಕೆ ಆಗೋದಿಲ್ಲ, ಅಷ್ಟು ತೂಕ ಇರೋವಂಥದ್ದೆಲ್ಲ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಈಸ್ಕೊಳ್ಬೇಕು ಅಂತಲೂ ಆಸೆ ಆಯಿತು, ಬಟ್ ಈಗ ಸದ್ಯಕ್ಕೆ ನಮಗೇನು ಅವಶ್ಯಕತೆ ಇಲ್ಲ, ಅದರಿಂದ ತಗೊಂಡಿಲ್ಲ. ಬಟ್ ನೆಕ್ಸ್ಟ್ ನಾವು ಬೇರೆ ಮನೆ ಅಲ್ಲಿ ಇಲ್ಲೆಲ್ಲ ಹೋಗ್ತೀವಲ್ಲ, ಆಗ ಖಂಡಿತವಾಗ್ಲೂ ಇಲ್ಲಿ ಇರೋವಂಥ ಎಲ್ಲ ಐಟಮ್ಸು ಕೆಲವೊಂದು ನನಗಿಷ್ಟ ಆಗಿರೋದು ನಮ್ಮ ಮನೇಲಿ ಖಂಡಿತವಾಗ್ಲೂ ಇರುತ್ತೆ. only 900. ಹೋಟ್ಲಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರದ್ದು. ತುಂಬ ತೂಕ ಐತೆ, ಅಯ್ಯಮ್ಮ ಆಗ್ತಾಯಿಲ್ಲ. ಓ ಮೈ ಗಾಡ್, ಅದು ಹೆಂಗೆ ಅಡುಗೆ ಮಾಡ್ತಾರೆ ಏನೋ ಇದರಲ್ಲಿ, ಎತ್ತಕ್ಕೆ ಆಗ್ತಾಯಿಲ್ಲ, ಕದಲ್ಸಕ್ಕೆ ಕೂಡ ಆಗ್ತಾಯಿಲ್ಲ ಇದನ್ನು. ನಾನು ಆಗ್ಲಿಂದ ನೈಫ್ ಅಂತ ಹೇಳ್ತಾನೆ ಇದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿರೋದು ಇದೆ ಗೊತ್ತಾ. ಈ ಶೆಫ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿ ಎಲ್ಲ ಇದೆ. ನನಗಂತೂ ನೋಡಿ ಆಸೆ ಆಯಿತು.
ಎಸ್ಪೆಷಲಿ ನನ್ನ ಹಸ್ಬೆಂಡ್ ಇದು ಜಾಸ್ತಿ ಚಾಕುಗಳ್ಗೆ ಅಂದರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಟ್ಕೊಬೇಕು ಅಂತ ಅವ್ರಿಗೆ ಆಸೆ. ಸೊ ಅವರು ನೋಡಿ ತುಂಬಾ ಇಷ್ಟಪಡ್ತಾ ಇದ್ರು, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ. ಒಂದೊಂದು ವೆರೈಟಿ ಇದೆ, ಮತ್ತು ಶಾರ್ಪ್ನೆಸ್ಸು ಅಷ್ಟೇ ತುಂಬಾ ಶಾರ್ಪ್ ಇದೆ. ಈ ಬೇರೆ ಚಾಕುಗಳ ಥರ ಸ್ವಲ್ಪ ದಿನ ಇದ್ದು ಆಮೇಲೆ ಇದಾಗೋ ಥರ ಅಲ್ಲ. ನೋಡಿ ಇಲ್ಲೆಲ್ಲ ಸ್ಯಾಂಪಲ್ ಇಕ್ಕಿದ್ದಾರೆ, ನಮ್ಗೆ ಯಾವ ರೀತಿ ಬೇಕೋ ಅಲ್ಲಿ ಹೊಸ ಪೀಸ್ ತಗೊಳ್ಬೋದು. ಬರೀ ನೋಡೋಕ್ಕಂತ ಇಲ್ಲಿ ಈ ರೀತಿ ಬೇರೆ ಬೇರೆದು ಇಟ್ಟಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟು ನಾವು ಅದು ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ಈ ಸೆಕ್ಷನ್ಗೆ. ಈ ಸೆಕ್ಷನಲ್ಲಿ ಬಂದು ಕೆಲವೊಂದೇನು ವಿಂಡೋಗೆ ಬೇಕಾಗಿರೋ ಅಂಥ ಮ್ಯಾಟ್ ರೀತಿ ಇರ್ಬೋದು, ಅದು ಇದೆಲ್ಲ ಸಿಗುತ್ತೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಕ್ಲೀನಾಗಿ. ಈ ಸೆಕ್ಷನಲ್ಲಿ ಬಂದು ಕಿಚನ್ಗೆ ಬೇಕಾಗಿರೋ ಸ್ಟೋರೇಜ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ, ಮತ್ತು ಕ್ಲೀನಿಂಗ್ ಐಟಮ್ಸ್ ಎಸ್ಪೆಷಲಿ ಬ್ರಷಸ್ ಇರ್ಬೋದು. ಏನು ಸಿಂಕ್ ಎಲ್ಲ ನಾವು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲಿ ಡಿಶ್ ವಾಷರ್ ರೀತಿ ಆಗಲಿ, ಅದಕ್ಕೆ ಯೂಸ್ ಮಾಡೋ ಅಂಥದ್ದಾಗಲಿ ಎಲ್ಲನೂ ಬ್ರಷಸ್ ಎಲ್ಲ ಇಲ್ಲಿ ನಾವು ನೋಡ್ಬೋದು. ಅದರಲ್ಲೂ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಇದೆ. ಮತ್ತು ಅದು ಬಿಟ್ಟರೆ ಚಿಕ್ಕ ಬ್ರಷಸ್ ಕೆಲವೊಂದು ಮೂಲೆಯಲ್ಲಿ ಎಲ್ಲ ಗಲೀಜು ಸೇರಿಕೊಂಡಾಗ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ, ಸೊ ಅದಕ್ಕೆಲ್ಲ ಬೇಕಾಗಿರೋಂಥ ಚಿಕ್ಕ ಬ್ರಷಸ್ಸು, ದೊಡ್ಡ ಬ್ರಷು ಎಲ್ಲನೂ ಸಿಗುತ್ತೆ ಇಲ್ಲಿ. ಅದ್ರ ಜೊತೆಗೆ ಏನು ಟವಲ್ಸ್ ಇರ್ಬೋದು, ಆಮೇಲೆ ಕಿಚನಲ್ಲಿ ಯೂಸ್ ಮಾಡೋ ಅಂಥ ಐಟಮೇ ಈ ಎಲ್ಲ ಫುಲ್ ಇದರಲ್ಲೂ ಇರೋದು. ಇದೆಲ್ಲ ಬಂದು ಗ್ಲಾಸ್ ಜಾರ್ಸು, ತುಂಬಾ ದೊಡ್ಡದಾಗಿದೆ. ಪ್ರೈಸು ಕೂಡ ಅದೇ ರೀತಿ ಇರುತ್ತೆ. ಈ ಏರಿಯಲ್ಲಿ ಬಂದು ಓವನ್ಗೆ ಏನೇನು ಬೇಕೋ ಅದಿದೆ. ಅಂದರೆ ಈಗ ಏನು ಹಾಟ್ ಇರುತ್ತಲ್ಲ ಓವನ್ನು, ಅದನ್ನೆಲ್ಲ ಆಗಾಗ್ಗೆ ಕೈಯಲ್ಲಿ ಬೇರೆ ಹ್ಯಾಂಡ್ಸಲ್ಲಿ ಟಚ್ ಮಾಡೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಬೇಕಾಗಿರೋಂಥ ಹಾಟ್ ಗ್ಲೌಸ್ ಇರ್ಬೋದು, ಮತ್ತು ಹಾಟ್ ಮ್ಯಾಟ್ ಇರ್ಬೋದು, ಅದೆಲ್ಲನೂ ಈ ಸೆಕ್ಷನಲ್ಲಿ ಸಿಗುತ್ತೆ. ಸೊ ನೋಡ್ಬೋದು ಇದರಲ್ಲಿ ಕೂಡ ಕಲರ್ಸ್ ಇದೆ, ಮತ್ತು ಬೇರೆ ಬೇರೆ ಪ್ಯಾಟ್ರನ್ಸ್ ಇದೆ. ಆಮೇಲೆ ಕ್ವಾಲಿಟಿಯಲ್ಲೂ ಅಷ್ಟೇ ಇದರಲ್ಲಿ ಬೇರೆ ಬೇರೆ ಕ್ವಾಲಿಟಿ ನಮಗೆ ಸಿಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನಾವು ಈ ಸೆಕ್ಷನ್ಗೆ ಬಂದಿದ್ದೀವಿ. ಈ ಸೆಕ್ಷನಲ್ಲಿ ಏನೇನಿದೆ ಅಂತ ನೀವು ನೋಡ್ಬೋದು. ಟ್ರೇಸ್, ಚಿಕ್ಕ ಟ್ರೇಸ್ ಇರ್ಬೋದು, ಪ್ಲೇಟ್ಸ್ ಜೊತೆ ಎಲ್ಲನೂ ಇಲ್ಲಿ ಸಿಗುತ್ತೆ. ಈಗ ನಾವಿರೋದು ಬಂದು ಬೇಕಿಂಗ್ ಸೆಕ್ಷನಲ್ಲಿ. ಬೇಕಿಂಗ್ ಮಾಡೋಕ್ಕೆ ಏನೇನು ಬೇಕೋ ಮೌಲ್ಡ್ಸ್ ಇರ್ಬೋದು, ಸ್ಪ್ಯಾಟುಲಾ ಇರ್ಬೋದು, ಮತ್ತು ಮೆಷರ್ ಮಾಡೋಕ್ಕೆ ಮೆಷರಿಂಗ್ ಕಪ್ಸು, ಟ್ರೇಸು, ಟಾರ್ಟ್ಸ್ ಮಾಡೋಕ್ಕೆ ಟಾರ್ಟ್ ಟ್ರೇಸು, ಆ ರೀತಿ ಏನೇನಿದೆ ಅಲ್ವಾ ಬೇಕಿಂಗ್ ಎಸೆನ್ಷಿಯಲ್ಸ್ ಏನೇನಿದೆಯೋ ಅದೆಲ್ಲನೂ ನಾವು ಈ ಸೆಕ್ಷನಲ್ಲಿ ನೋಡ್ಬೋದು. ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರೋವಂಥ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ. ಬೇಕಿಂಗ್ ಮಾಡೋರು ಯಾರಾದರೂ ಬೇಕಿಂಗ್ ಮಾಡೋಕ್ಕೆ ಇಷ್ಟ ಇದ್ದರೆ, ಇಲ್ಲ ನೀವು ಬಿಗಿನರ್ಸ್ ಆಗಿದ್ರೆ ಯಾವುದಾದ್ರೂ ಚಿಕ್ಕ ಇದು ತಗೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇದೆಲ್ಲ ಬಂದು ಮೆಷರಿಂಗ್ ಕಪ್ಸು ಸ್ಟೀಲಲ್ಲಿದೆ. ಪ್ಲಾಸ್ಟಿಕಲ್ಲಿ ಇದ್ದರೆ ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಇದು ಬಂದು ಸ್ಟೀಲಲ್ಲಿರೋದು. ಆ್ಯಂಡ್ ಇದು ಬಂದು ನೋಡ್ಬೋದು ಡೋನಟ್ ಮಾಡ್ಬೋದು ಇದರಲ್ಲಿ. ಆಮೇಲೆ ಬೇರೆ ಬೇಕಿಂಗ್ ಯಾವುದೇ ರೀತಿಯಾಗೂ ಕೂಡ ಯೂಸ್ ಮಾಡ್ಕೊಬೋದು. ಇದೆಲ್ಲ ಕಪ್ ಕೇಕ್ದು ಕಪ್ ಲೈನರ್ಸು. ಸೊ ಅದರಲ್ಲಿ ಕೂಡ ಯಾವ್ಯಾವ ಸೈಜಸ್ ಬೇಕೋ ಆ ಸೈಜಸ್ ಇದೆ. ಇದೆಲ್ಲ ನೋಡ್ಬೋದು ಕಟರ್ಸು, ಮತ್ತು ಟಾರ್ಟ್ಗೆ ಕೂಡ ಯೂಸ್ ಮಾಡ್ಕೊಬೋದು ಇದನ್ನು. ತುಂಬಾ ಚೆನ್ನಾಗಿರೋವಂಥ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಇದು ಬೇಕಿಂಗ್ ಬಗ್ಗೆ ಹೇಳ್ತಾ ಇರೋದು, ಬೇಕಿಂಗ್ ಬಗ್ಗೆ ನಾಲೆಜ್ ಇರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಇದು ಬಂದು ಸೀವರು. ಇದೆಲ್ಲ ಬಂದು ನಾವೇನು ಕೇಕ್ ಸಿಕಲ್ಸ್ ಮಾಡ್ಕೊಬೋದು, ಮತ್ತು ಇದು ಶುಗರ್ ಸಿರಪ್ ಕೇಕ್ ಮೇಲೆ ಹಾಕೋಕ್ಕೆ ಯೂಸ್ ಮಾಡೋ ಅಂಥ ಬಾಟಲು, ಇಲ್ಲಾಂದರೆ ಬೇರೆ ಏನು ನಾವು ಇದು ಕೂಡ ಫಿಲ್ ಮಾಡ್ಕೊಬೋದು, ಏನು ಕಪ್ ಕೇಕ್ಗೆ ಇದು ಕೂಡ ಫಿಲ್ ಮಾಡ್ಕೊಬೋದು. ಸೊ ಬೇಕಿಂಗ್ ಅವ್ರಿಗೆ ಗೊತ್ತಿರುತ್ತೆ. ಲಾಫ್ ಮೋಲ್ಡ್ ನೋಡ್ಬೋದು ನೀವು. ಸೊ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇರುತ್ತೆ. ಆ್ಯಂಡ್ ಇದೆಲ್ಲ ಬಂದು ಸ್ಕ್ರ್ಯಾಪರ್ಸು. ಸೊ ಕಪ್ ಕೇಕ್ ಸ್ಟ್ಯಾಂಡ್ಸ್ ಇದೆ, ಆಮೇಲೆ ಕಪ್ ಕೇಕ್ ಮೌಲ್ಡ್ಸ್ ಕೂಡ ಇದೆ. ಇಲ್ಲೂ ಕೂಡ ಸೈಜಸ್ ಬೇರೆ ಬೇರೆ ಸೈಜಸ್ ಯಾವುದ್ಯಾವ್ದು ಬೇಕೋ ನಮಗೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸ್ಟೀಲಲ್ಲಿದೆ, ಅಲ್ಯೂಮಿನಿಯಮಲ್ಲಿದೆ. ಸೊ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಅದು ಬಿಟ್ಟರೆ ನಮಗೆ ಕಪ್ ಕೇಕ್ ಸ್ಟ್ಯಾಂಡ್ಸ್
ಕೇಕ್ ಸ್ಟ್ಯಾಂಡ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಕೇಕ್ ಸ್ಟ್ಯಾಂಡ್ಸ್ ಕೂಡ ನಮಗೆ ಸಿಗುತ್ತೆ ಇಲ್ಲಿ. ಅದು ಕೂಡ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಕಂಪೇರ್ ಮಾಡಿಕೊಂಡ್ರೆ. ಅದ್ರ ಬದಲು ನೀವು ಅಮೆಝಾನಲ್ಲೇ ಪರ್ಚೇಸ್ ಮಾಡ್ಬೋದು. ನಿಮಗೆ ಕಮ್ಮಿ ಪ್ರೈಸ್ಗೆ ಕೇಕ್ ಸ್ಟ್ಯಾಂಡ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಕೇಕ್ ಸ್ಟ್ಯಾಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಮತ್ತು ಶಿಫಾನ್ ಕೇಕ್ಸ್ದು ಮೌಲ್ಡ್ಸು ಆನ್ಲೈನಲ್ಲಿ ಸಿಗೋದು ಸ್ವಲ್ಪ ಕಷ್ಟನೇ. ಎಸ್ಪೆಷಲಿ ಇಂಡಿಯಾದಲ್ಲಿ ಸ್ವಲ್ಪ ಸಿಗೋದು ಕಷ್ಟನೇ. ಸೊ ಶಿಫಾನ್ ಕೇಕ್ ಮೌಲ್ಡ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಗೊತ್ತೇ ಇರುತ್ತೆ ನಿಮಗೆ, ಅದು 3000 4000 ಆ ರೀತಿ ಇರುತ್ತೆ. ಸೊ ಶಿಫಾನ್ ಕೇಕ್ಸ್ ಯಾರಿಗಾದ್ರೂ ಮಾಡೋದು ಇಷ್ಟ ಇದ್ದರೆ ಅವರು ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ಕೂಡ ಅಷ್ಟೊಂದು ಸಿಗೋದಿಲ್ಲ, ಎಷ್ಟೋ ಸರಿ ಅಮರ್ಸ್ಬಿಡ್ತಾರೆ. ಇದೆಲ್ಲ ಬಂದು ಸ್ಪ್ಯಾಟುಲಾಸು. ಸೊ ಡಿಫ್ರೆಂಟ್ ಸೈಜಸಲ್ಲಿ ಸ್ಮಾಲ್ ಸ್ಪ್ಯಾಟುಲಾಯಿಂದ ಹಿಡಿದು ದೊಡ್ಡ ಸ್ಪ್ಯಾಟುಲಾವರೆಗೂ ಸಿಗುತ್ತೆ. ಇದೆಲ್ಲ ಬಂದು ಮಿಕ್ಸಿಂಗ್ ಮಾಡೋಕ್ಕೆ ಬೌಲ್ಸು, ಮಿಕ್ಸಿಂಗ್ ಬೌಲ್ಸು. ಪ್ಲಾಸ್ಟಿಕಲ್ಲಿ ಕೂಡ ಇದೆ ಮತ್ತು ಸ್ಟೀಲಲ್ಲಿ ಕೂಡ ಇದೆ. ನಾನು ಮುಂದೆ ಹೋಗ್ತಾ ತೋರಿಸ್ತೀನಿ. ತುಂಬಾ ದೊಡ್ಡ ಸೈಜು. ಇದೆಲ್ಲ ಬಂದು ಪ್ಲಾಸ್ಟಿಕ್ಕು, ಚಿಕ್ಕ ಬೌಲ್ಸ್ ಇದು. ಸೊ ನಾವು ಎಷ್ಟು ಪ್ರಿಪೇರ್ ಮಾಡ್ತೀರೋ ಅದ್ರ ಮೇಲೆ ನಾವು ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಬಂದು ಗ್ಲಾಸ್ ಜಾರ್ಸು. ಆಗಲೇ ನಾನು ನಿಮಗೆ ಪ್ಲಾಸ್ಟಿಕಲ್ಲಿ ಬೌಲ್ಸ್ ತೋರಿಸಿದೆ, ಮಿಕ್ಸಿಂಗ್ ಬೌಲ್ಸ್. ಆ್ಯಂಡ್ ಈಗ ಬಂದು ನಾನು ತೋರಿಸ್ತಾ ಇರೋದು ಬಂದು ಇದು ಸ್ಟೀಲು. ಆ್ಯಂಡ್ ಇದು ನೋಡ್ಬೋದು ಎಷ್ಟು ವೈಡ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಅದು ಬಿಟ್ಟರೆ ಬೇರೆ ಪ್ಲೇಟ್ ಕಲೆಕ್ಷನ್ಸ್ ಎಲ್ಲನೂ ಇಲ್ಲಿದೆ. ಬಾಕ್ಸು, ಪ್ಲೇಟ್ಸು, ಏನು ನಾವು ಆಫೀಸ್ಗೆ ಅಲ್ಲಿ ಇಲ್ಲೆಲ್ಲ ಏನು ತಗೊಂಡೋಗ್ತಿರಲ್ಲ. ಸೊ ಟಿಫಿನ್ ಬಾಕ್ಸು ಆ ರೀತಿ, ಅದರಲ್ಲೂ ಬೇರೆ ಕ್ವಾಲಿಟಿದು, ಬೇರೆ ಏನು ಮೆಟೀರಿಯಲ್ದು ಎಲ್ಲನೂ ಇದೆ. ನೆಕ್ಸ್ಟ್ ಇದೆಲ್ಲ ಬಂದು ಚಾಪ್ಸ್ಟಿಕ್ಸು. ಚಾಪ್ಸ್ಟಿಕ್ಕಲ್ಲಿ ತಿನ್ನೋಕ್ಕಂತೂ ನನಗಂತೂ ಬರಲ್ಲ. ಸೊ ಯಾರಿಗಾದ್ರೂ ಚಾಪ್ಸ್ಟಿಕ್ಕಲ್ಲಿ ತಿನ್ನುವಂಥ ಅಭ್ಯಾಸ ಇದ್ದರೆ ಅವ್ರು ಚಾಪ್ಸ್ಟಿಕ್ಸ್ ಇಲ್ಲಿಂದ ತಗೊಂಡೋಗ್ಬೋದು. ಅದು ಕೂಡ ಅವೈಲೇಬಲ್ ಇದೆ ಇಲ್ಲಿ. ನೆಕ್ಸ್ಟ್ ಬಾರ್ ಸೆಕ್ಷನ್ಗೆ ಬೇಕಾಗಿರೋವಂಥ ಐಸ್ ಕ್ಯೂಬ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋ ಅಂಥ ದೊಡ್ಡ ಜಾರ್ಸ್ ಅದೆಲ್ಲ ಇದೆ. ಅದೆಲ್ಲ ಮುಂದೆ ನಾನು ತೋರಿಸ್ತೀನಿ ನಿಮಗೆ. ಈಗ ಅದೇ ಸೆಕ್ಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಬೌಲ್ಸ್ ಅದೇ ಮಾಮೂಲಿ ಅಲ್ಲಿ ತೋರಿಸಿರೋದೇನೆ. ಸೊ ಅದಕ್ಕೆ ಡೈರೆಕ್ಟ್ ಇಲ್ಲಿಂದ ಸ್ಕಿಪ್ ಮಾಡಿ ನಾನು ಡೈರೆಕ್ಟ್ ನಿಮಗೆ ಈ ಸೆಕ್ಷನ್ಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದೆಲ್ಲ ಟ್ರೇಸ್ ಕೂಡ ಇದೆ ಇಲ್ಲಿ. ಬೇರೆ ರೀತಿಯಾದ ಶೇಪಲ್ಲಿರೋವಂಥದ್ದೆಲ್ಲನೂ ಇದೆ. ಸೊ ಇದು ನೋಡ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡೈನಿಂಗ್ ಟೇಬಲ್ ಮೇಲೆ ಏನು ಪ್ರೆಸೆಂಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನಾನು ನಿಮಗೆ ಬೌಲ್ಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ದೊಡ್ಡದು. ಸೊ ಇಲ್ಲಿ ಬಂದು ನೋಡಿದ್ರೆ ನೀವು ವುಡನಲ್ಲಿ ಮಾಡಿರೋ ಅಂಥದ್ದು ಬೌಲ್ಸ್ ಕೂಡ ಇದೆ. ಇದೆಲ್ಲ ಚಪಾತಿ ಮತ್ತು ರೋಟಿ ಇದೆಲ್ಲ ಇಕ್ಕಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೀಲಲ್ಲಿ ಕೂಡ ತುಂಬಾ ದೊಡ್ಡ ಬೌಲ್ಸ್ ಇದೆ. ಇದೆಲ್ಲ ನೋಡ್ಬೋದು ಎಷ್ಟು ದೊಡ್ಡ ಬೌಲ್ಸ್ ಇದೆ. ಇದು ಬೇಕಾದರೆ ನೀವು ಕಿಚನಲ್ಲಿ ಚಪಾತಿ ಸ್ಟೋರ್ ಮಾಡಿ ಏನು ಚಪಾತಿ ಕಲ್ಸಕ್ಕಿರ್ಬೋದು, ಇಲ್ಲ ಬೇಕಿಂಗಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬಾ ದೊಡ್ಡದಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಇದೆಲ್ಲ ಬಂದು ಐಸ್ ಕ್ಯೂಬ್ಸ್ ಇಟ್ಟು ಏನು ಚಾಂಪೇನ್ ಅದೆಲ್ಲ ಇಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೆಲ್ಲನೂ ಇಲ್ಲಿ ನೋಡ್ಬೋದು ನೀವು. ಸೊ ನಾನು ಹೇಳ್ತಾ ಇದ್ದಂಗೆ ನೋಡ್ತಾ ವಿಡಿಯೋ ಎಂಡಿಗೆ ಬಂದುಬಿಟ್ವಿ. ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಸೆಲ್ಫ್ ಸರ್ವಿಸ್ ಫರ್ನಿಚರ್ ಏರಿಯಾ ಇದೆ, ಅದು ಕೂಡ ನಾನು ತೋರಿಸ್ಬೇಕು. ಆಮೇಲೆ ಅದು ಬಿಟ್ಟರೆ ಇನ್ನೇನು ಹೋಮ್ ಡೆಕೋರೇಷನ್ನು, ಆಮೇಲೆ ಔಟ್ಡೋರ್ ಫರ್ನಿಚರ್ಸ್ ಅದೆಲ್ಲ ಸ್ವಲ್ಪ ಇದೆ. ಅದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ತೋರ್ಸೋಕ್ಕೋದ್ರೆ ವಿಡಿಯೋ ಲೆಂತಿ ಆಗೋಗುತ್ತೆ. ಅದರಿಂದ ಇದರಲ್ಲಿ ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಮ್ ಅಂದರೆ ಕಿಚನ್ಗೆ ಬೇಕಾಗಿರೋವಂಥ ಕುಕ್ವೇರ್ ಇರ್ಬೋದು, ಟೇಬಲ್ ವೇರ್ ಅದೆಲ್ಲ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ನಿಮ್ಗೆ ಗೊತ್ತಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋ ನೋಡೋದು ಮರಿಬೇಡಿ. ಅದರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದೆಲ್ಲ ನಿಮಗೆ ತೋರಿಸ್ತೀನಿ. ನನಗೆ ನೋಡಿ ಒಂದು ಕ್ಷಣ ಆಶ್ಚರ್ಯ ಆಯಿತು. ಸೊ ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ, ಅದೇ ಲಾಸ್ಟ್ ಆ್ಯಂಡ್ ಫೈನಲ್ ವಿಡಿಯೋ. ಸೊ ಆ ವಿಡಿಯೋದಲ್ಲಿ ಸಿಕ್ಕೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.